ಬಿಜೆಪಿ ಸರ್ಕಾರದ ವಿರುದ್ಧ ರಾಹುಲ್ ಗಾಂಧಿ ಟೀಕೆಗೆ ತುಮಕೂರಿನಲ್ಲಿ ಕೇಂದ್ರ ಸಚಿವ ವಿ ಸೋಮಣ್ಣ ಗುಡುಗಿದ್ದಾರೆ. ರಾಹುಲ್ ಗಾಂಧಿಗೆ ಬೇರೆ ಇನ್ನೇನು ಕೆಲಸ ಇದೆ? ದೇಶನೇ ಗೊತ್ತಿಲ್ಲದೆ ಇರೋ ವ್ಯಕ್ತಿ ಎಲ್ಲೋ ಹೋಗಿ ದೇಶಕ್ಕೆ ಇರುವ ಗಾಂಭೀರ್ಯವನ್ನು ಅರ್ಥ ಮಾಡಿಕೊಳ್ಳದೆ ಮಾತನಾಡುವಂತ ವ್ಯಕ್ತಿ ಅವರು. ಪಾರ್ಲಿಮೆಂಟ್ ನಡಿಬೇಕಾದ್ರೆ 1 ಗಂಟೆ ಇರುವುದಿಲ್ಲ, ಇವರಿಗೆಲ್ಲ ಟೈಮ್ ಪಾಸ್ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಳ್ಳುತ್ತಾರೆ ಅಂತ ಸೋಮಣ್ಣ ಕುಡುಕಿದ್ದಾರೆ. ಇನ್ನು ಪ್ರಿಯಾಂಕಾ ಗಾಂಧಿ ಮುಂದಿನ ಪ್ರಧಾನಿ ಅಭ್ಯರ್ಥಿ ಅನ್ನೋ ವಿಚಾರಕ್ಕೂ ಪ್ರತಿಕ್ರಿಯಿಸಿದ್ದು, ರಾಹುಲ್ ಗಾಂಧಿ ಮುಗಿತಾ ಎಂದು ಹಾಸ್ಯಮಯವಾಗಿ ಪ್ರಶ್ನಿಸಿದ್ರು. ನನಗೆ ಗೊತ್ತಿಲ್ಲ ತಂದೆ, ಅವ್ರಿಗೆ ಅಲ್ಲಿಗೆ ರಾಹುಲ್ ಗಾಂಧಿ ಮುಗೀತಾ ಅಂತ. ಅವರೇ ತಾನೇ ವಿರೋಧ ಪಕ್ಷದ ನಾಯಕರು, ಅವ್ರು ಜೀವಂತವಾಗಿದ್ದಾರೆ ತಾನೆ. ಅಲ್ಲಿಗೆ ಕಾಂಗ್ರೆಸ್ನಲ್ಲಿ ಯಾವ ರೀತಿ ಲೀಡರ್ಶಿಪ್ ಇದೆ, ಯಾವ ರೀತಿ ಅವ್ರ ಒಡಂಬಡಿಕೆ ಇದೆ, ಅವರಲ್ಲಿರ್ತಕ್ಕಂಥ ಒಂದು ದೇಶದ ಬಗ್ಗೆ ಏನಿದೆ ಅನ್ನೋದು ಅರ್ಥ ಮಾಡ್ಕೊಳ್ರಿ. ಒಂದು ಸತ್ಯ, ದೇಶಕ್ಕೆ ಭವಿಷ್ಯ ಇದೆ. ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಈ ದೇಶವನ್ನು 11 ವರ್ಷದಲ್ಲಿ 50 ವರ್ಷ ಏನು ಮಾಡ್ಬೋದಾಯಿತು ಅಷ್ಟು ಕೆಲಸವನ್ನು ಮಾಡಿದ್ದಾರೆ. ದೇಶಕ್ಕೆ ಭಾರತೀಯ ಜನತಾ ಪಕ್ಷ ನರೇಂದ್ರ ಮೋದಿಯವರು ಅನಿವಾರ್ಯ ಅವಶ್ಯಕತೆ. ಎಲ್ಲವೂ ಕೂಡ DPR ಆಗಿದೆ. ಅದರ ಜೊತೆಗೆ ಅಂಕೋಲಾ ಹುಬ್ಬಳ್ಳಿನೂ ಕೂಡ ಆಗಿದೆ. ನಮ್ಮಲ್ಲಿ DPR ಆಗಿರ್ತಕ್ಕಂಥ 49,000 ಕೋಟಿ ರೂಪಾಯಿನಲ್ಲಿ 23,000 ಕೋಟಿ ರೂಪಾಯಿನ ನಾವು ಈಗಾಗಲೇ ರೈಲ್ವೇಲಿ ಖರ್ಚು ಮಾಡ್ತಾ ಇದ್ದೀವಿ. ಹೊನ್ನಾವರನೂ ಇದೆ, ತಾಳಗುಪ್ಪನೂ ಇದೆ, ಬೇರೆ ಬೇರೆ ಪ್ರಾಜೆಕ್ಟ್ಗಳಿದೆ. ಅದ್ರ ಜೊತೆಗೆ ರಾಯದುರ್ಗ ತುಮಕೂರು ಕೂಡ ಇದೆ, ಅದು ನಮ್ಮದು ಸೇರಿ. ಇವಾಗೆಲ್ಲವೂ ಕೂಡ ಒಂದು ನನ್ನ ಅವಧಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಸರ್ಕಾರ, ರಾಷ್ಟ್ರದ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಯವರಾದಮೇಲೆ ಇಂಥ ಅನೇಕ ಯೋಜನೆಗಳಾಗಿದ್ದು ಪುಸ್ತಕದಲ್ಲಿ ಅವೆಲ್ಲವನ್ನೂ ಕೂಡ ಕಾರ್ಯರೂಪ ತರ್ತಾ ಇದ್ದೀವಿ. ಅದು ಕೂಡ ಒಂದು ತಾಳಗುಪ್ಪ ಹೊನ್ನಾವರ ಮತ್ತು ಹುಬ್ಬಳ್ಳಿ ಅಂಕೋಲಾ, ಈ 2 ಯೋಜನೆಗಳನ್ನು ತಾಂತ್ರಿಕವಾಗಿ ಇನ್ನೊಂದು 3-4 ತಿಂಗಳಲ್ಲೇ ಬಗೆಹರಿತವೆ, ಒಂದು ಹಂತಕ್ಕೆ ಬಂದಿದೆ. ನೋಡಪ್ಪ, ಅವ್ರಿಗೆ ಬೇರೆ ಇಶ್ಯೂ ಇಲ್ಲ. ಗಾಂಧಿಯವ್ರ ಹೆಸರು ಹೇಳ್ಕೊಂಡು ರಾಹುಲ್ ಗಾಂಧಿ ಬಿಟ್ಟರು ಪ್ರಿಯಾಂಕಾ ಗಾಂಧಿ ಹತ್ರ ಹೋಯ್ತವ್ರೆ. ಆಗಿರೋದ್ರಿಂದ ಕೆಲವಾರು ಸಂದರ್ಭದಲ್ಲಿ ನರೇಗಾ ಅಂತೀವಿ ಅದಕ್ಕೆಲ್ಲ ನಾವು. ಅದರಿಂದ ಏನೇನಾಗಿದೆ, ಎತ್ತೆತ್ತಾಗಿದೆ ಅನ್ನೋದನ್ನು ನಾವು ಇಷ್ಟರಲ್ಲೇ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ನಾವು ಅದರ ಮಾಹಿತಿಯನ್ನು ಕೊಡ್ತೀವಿ. ನಾವು ತೆಗೆದುಕೊಂಡಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಅವ್ರು ಏನು ಹೇಳಿದ್ರು, ಗಾಂಧಿಯವರಿಗೆ ಪ್ರಿಯವಾದ ಯಾರು ಜೈ ಶ್ರೀರಾಮ್, ಆ ರಾಮನ ಹೆಸರನ್ನು ಇಟ್ಟಿದ್ದೀವಿ ವಿನ ನಾವು ಗಾಂಧಿಯವ್ರ ಹೆಸರು ತೆಗೆದು. ಒಂದು ನಿಮಿಷ ತಾಳಿ. ಇವಾಗ ನಾವೇ ಹೌದಪ್ಪ, ಭಾರತ ಸರ್ಕಾರ ಕೊಡ್ತಾ ಇತ್ತು, ಅದ್ರ ಬಗ್ಗೆ ಕಾಯ್ದೆಯನ್ನು ತಂದಿದ್ದೀವಿ. ಇನ್ ದಿ ಇಂಟ್ರೆಸ್ಟ್ ಆಫ್ ನಾವು ಪರ್ಮನೆಂಟಾಗಿ 125-150 ಜನ ದಿನನೂ ನಾವು ಕೆಲಸನ ಕೊಡಲೇಬೇಕು ಅನ್ನೋ ದೃಷ್ಟಿಯಿಂದ ಕೆಲವಾರು ಬದಲಾವಣೆಗಳನ್ನು ಭಾರತ ಸರ್ಕಾರ ತಂದಿರೋದ್ರಿಂದ ಅದನ್ನು ಅನುಸರಣೆ ಮಾಡಿಕೊಂಡು ನೀವು ಕೆಲಸ ಮಾಡಿದ್ರೆ ಆಮೇಲೆ ಬಾಕಿದ್ದು ನೋಡೋಣ. 1 ನಿಮಿಷ ತಾಳಪ್ಪ, ನಾವು ಕೊಟ್ಟಿರೋ ಬರ್ಸ್ತಾ ಇದ್ದೀವಲ್ಲ, ಬರ್ಸ್ತಾ ಇರೋವೆಲ್ಲ ಹೆಂಗೆ ನಡೆಸ್ಕೊತಾ ಇದ್ದೀರಿ. ಆದ್ದರಿಂದ ಇನ್ನೊಂದು 4-5 ತಿಂಗಳಲ್ಲಿ ಇವೆಲ್ಲವೂ ಕೂಡ ಚರ್ಚಾ ಇಶ್ಯೂ ಆಗೋದಿಲ್ಲ. ಇವೆಲ್ಲವೂ ಕೂಡ ಕಾರ್ಯರೂಪಕ್ಕೆ ಬರ್ತಕ್ಕಂಥ ಸಂದರ್ಭದಲ್ಲಿ ಅವ್ರ ನಡವಳಿಕೆ ಏನಿರ್ತದೆ ಅಂತ ನೋಡೋಣ. ಥ್ಯಾಂಕ್ ಯು ಅಪ್ಪ. ಅದು ಮಸೂದೆನೇ ಅಲ್ರಿ, ಪೊಲೀಸ್ನವ್ರಿಗೆ ಎಲ್ಲ ಒಂದು ಕಡೆ ಇವ್ರು ಕೊಟ್ಟಿರ್ತಕ್ಕಂಥ ಒಂದು ಒಳ್ಳೆ ಆಯುಧ. ಇದು ನಮಗೆ ಲಾಸ್ ಇಲ್ಲ. ಇದು ಲಾಸ್ ಆಗೋದು ಯಾರು ತಂದವರೆಲ್ಲ ಪಾಪದ ಕೂಡ ಅವರಿಗೆ ಸುತ್ಕೋತಾ ಇದ್ದೇವೆ, ನಮ್ಗೆ ಏನಿದಿಲ್ಲ. ಅದ್ರ ಒಂದು ಸತ್ಯ, ಸಾಮಾನ್ಯ ಜನರ ಜೀವನದಲ್ಲಿ ನಿಮ್ಮ ದೊಂಬರಾಟ ಇದೆಯಲ್ಲ, ಇದು ಒಳ್ಳೇದಲ್ಲ. ನಮ್ಮಲ್ಲಿ ಇದ್ದೇ ಇದೆಯಪ್ಪ, ನಮ್ಮಲ್ಲಿ ದಿನ ನಡೀತಾ ಇದೆ. ಇವತ್ತು ಕೂಡ ಬೆಳಿಗ್ಗೆ ಫೋನ್ ಮಾಡಿ ಹೇಳಿದೆ ನಾನು, ಪ್ರತಿ ದಿನವೂ ಇದೆ 360. ನಮ್ಮದು 12 ಲಕ್ಷ ಎಂಪ್ಲಾಯೀಸು, 65,000 ಈಗಾಗಲೇ ಎಕ್ಸಾಮಿನೇಷನ್ ಬರಿತಾ ಇದ್ದಾರೆ. ಅದರೊಳಗೆ ಅದೆಲ್ಲ 1 ನಿಮಿಷ, ನಮ್ಮಲ್ಲಿ ಅರ್ಜಿ ಹಾಕೋಂಗಿಲ್ಲ. ಕ್ರೀಡಾಪಟುಗಳು ಅರ್ಹತೆ ಇರ್ತದೆ ಅವ್ರಿಗೂ ಕೂಡ. ಅವರಲ್ಲಿ ಯಾವ ಕ್ರೀಡೆಗಳಿದೆ, ಆಯಾ ಕ್ರೀಡೆಗಳಲ್ಲಿ ಎಷ್ಟು ಮಟ್ಟಿಗೆ ಅವರು ಇದನ್ನು ಕಳಿಸಿರ್ತಾರೆ, ಅದರ ಮೇಲೆ ಮೆರಿಟ್ ಆನ್ ದಿ ಬೇಸಿಸ್ ಆಫ್ ಮೆರಿಟ್ ನಾವು ತಗೋತಾ ಇದ್ದೀವಿ. ನಾವು ಕೇವಲ ಕರ್ನಾಟಕದ ಲೆಕ್ಕ ಹಾಕೋಲ್ಲ, ತುಮಕೂರು ಲೆಕ್ಕ ಹಾಕೋಲ್ಲ, ದೇಶ ಲೆಕ್ಕ ಹಾಕ್ತೀವಿ. ನಮ್ದು ದೇಶ. ಸಪ್ತಗಿರಿ NPS ಯೂನಿವರ್ಸಿಟಿ ಅರ್ಪಿಸುವ ನಂದನ ಪ್ಯಾಲೇಸ್ ಸಹ ಪ್ರಾಯೋಜಕತ್ವದಲ್ಲಿ ಕರ್ನಾಟಕ ಟಿವಿ ಮತ್ತು AD6 ವತಿಯಿಂದ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ರಾಜ್ಯ ಮಟ್ಟದ ರಂಗೋಲಿ ಸ್ಪರ್ಧೆ, ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಸ್ಪರ್ಧೆಯಲ್ಲಿ ಭಾಗಿಯಾಗಿ ಆಕರ್ಷಕ ಬಹುಮಾನ ಗೆಲ್ಲಿ. ಹೆಸರು ನೋಂದಾಯಿಸಲು ಕರೆ ಮಾಡಿ 911-3549-531.
ತಾಲೂಕು ಜಿಲ್ಲಾ ಮಟ್ಟ ಹಾಗೂ ಬೆಂಗಳೂರಿನಲ್ಲಿ ಏರಿಯಾವಾರು ಸಂಕ್ರಾಂತಿ ರಂಗೋಲಿ ಸ್ಪರ್ಧೆ ಅರ್ಹತಾ ಸುತ್ತಿನಿಂದ ಗ್ರ್ಯಾಂಡ್ ಫಿನಾಲೆ ತನಕ ಪ್ರತಿ ಹಂತದಲ್ಲೂ ನಗದು ಬಹುಮಾನ. ಅರ್ಹತಾ ಸುತ್ತಿನ ಮೊದಲ ಬಹುಮಾನ 5,000 ರೂಪಾಯಿ, ಅರ್ಹತಾ ಸುತ್ತಿನ ದ್ವಿತೀಯ ಬಹುಮಾನ 3,000 ರೂಪಾಯಿ, ಅರ್ಹತಾ ಸುತ್ತಿನ ತೃತೀಯ ಬಹುಮಾನ 2,000 ರೂಪಾಯಿ, ಫಿನಾಲೆಯ ಮೊದಲ ಬಹುಮಾನ 30,000 ರೂಪಾಯಿ, ಫಿನಾಲೆಯ ದ್ವಿತೀಯ ಬಹುಮಾನ 20,000 ರೂಪಾಯಿ, ಫಿನಾಲೆಯ ತೃತೀಯ ಬಹುಮಾನ 10,000 ರೂಪಾಯಿ, ಒಟ್ಟಾರೆ 5 ಲಕ್ಷ ನಗದು ಬಹುಮಾನ ವಿತರಣೆ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.